ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇವತ್ತೊಂದು ಡಿಫ್ರೆಂಟ್ ರೆಸಿಪಿ ಮಾಡ್ತಾಯಿದ್ದೀನಿ ಪಾವಲ್ಲಿ. ಸೊ ಪಾವ್ ಭಾಜಿ ಎಲ್ಲ ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಇವತ್ತು ಪನ್ನೀರ್ ಸ್ಲಿಡರ್ಸ್ ಮಾಡೋಣ ಅಂದ್ಬಿಟ್ಟು ಒಂದು ಟ್ರೈ ಮಾಡಿದ್ದೀನಿ, ಸುಮ್ಮನೆ ನೋಡೋಣ ಅಂದ್ಬಿಟ್ಟು. ಇದು ಸೇಮ್ ನಿಮಗೆ ಬರ್ಗರ್ ಥರನೇ ಫೀಲ್ ಕೊಡುತ್ತೆ. ಸೊ ಅದಕ್ಕೆ ಪಾವ್ ಮಂಚನ ರೆಡಿ ಮಾಡಿ ಇಟ್ಕೋಬೇಕು. ಒಂದು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು, ಸೊ ಎಣ್ಣೆ ಕಾದಾದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ, ಇಲ್ಲಿ ಕಾರ್ನು ಮತ್ತು ಕ್ಯಾರೆಟ್ ಎರಡು ಯೂಸ್ ಮಾಡ್ತಿದ್ದೀನಿ. ಸ್ವೀಟ್ ಕಾರ್ನು ಬಿಡಿಸ್ಕೊಂಡು ಅದನ್ನು ಸಪ್ರೇಟಾಗಿ ಬೈಸ್ಕೊತಾ ಇದ್ದೀನಿ. ಈ ಬಾಣಲೆ ಇಟ್ಟಿದ್ನಲ್ಲ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿ ಕ್ಯಾಪ್ಸಿಕಮ್ಮು ಬೇಕಾದ್ರೆ ಹಾಕ್ಬೋದು. ಸೊ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಈ ಕಡೆ ಇದನ್ನು ಬೇಯಕ್ಕೆ ಇಟ್ಟಿದ್ನಲ್ಲ ಕಾರ್ನು, ಸೊ ಅದು ಬೆಂದಿತ್ತು. ಅದಕ್ಕೂ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೆ. ಮತ್ತು ಇಲ್ಲಿ ಪನ್ನೀರು ಯೂಸ್ ಮಾಡ್ತಿದ್ದೀನಿ. ಪನ್ನೀರನ್ನ ನಾನು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಹಾಕಿಟ್ಟಿದ್ದೀನಿ, ಸ್ವಲ್ಪ ಮೆತ್ತಗಿರುತ್ತೆ ಅಂದ್ಬಿಟ್ಟು. ಮತ್ತು ಚೀಸಲ್ಲಿ ಹಾಕಿದ್ರೆ ಎಲ್ಲ ಪ್ರೋಟೀನೇ ನಿಮಗೆ. ಸೊ ಒಳ್ಳೆ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ ಇದರಿಂದ, ಪನ್ನೀರು ಚೀಸು ಎಲ್ಲ. ಇದಕ್ಕೆ ಕ್ಯಾಪ್ಸಿಕಮ್ಮು ಯೂಸ್ ಮಾಡ್ಕೋಬೋದು. ಇಲ್ಲಿ ಸ್ವೀಟ್ ಕಾರ್ನು ಕ್ಯಾರೆಟು ಎರಡೂ ಬೆಂದಿತ್ತು. ಅದು ಈರುಳ್ಳಿ ಫ್ರೈ ಆದಮೇಲೆ ಅದ್ರ ಜೊತೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ಇದಕ್ಕೆ ಇವಾಗ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಜಸ್ಟ್ ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ಸೊ ಮಕ್ಕಳು ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸ್ ಅಂತ ಏನಾದ್ರು ಅಂದಾಗ ಸೊ ಇದು ತಕ್ಷಣ ಮಾಡಿಕೊಡ್ಬೋದು. ತರಕಾರಿನೂ ಸೇರುತ್ತೆ ಮತ್ತು ಒಂಥರ ಪ್ರೋಟೀನ್ ರಿಚ್ಚಾಗೂ ಇರುತ್ತೆ ಅಂದ್ಬಿಟ್ಟು, ಸೊ ಇದು ಯಾಕೆ ಟ್ರೈ ಮಾಡಬಾರ್ದು ಅಂತ ಪಾವಲ್ಲಿ ಟ್ರೈ ಮಾಡ್ತಿದ್ದೀನಿ. ಸೊ ಇದು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಅದಕ್ಕೇ ನಾನು ಪನ್ನೀರನ್ನ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೆ ಒಂದು 10 ನಿಮಿಷ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಮತ್ತು ಇವಾಗ ಇದಕ್ಕೆ ಸಾಸಸ್ ಬಳಸ್ತಾಯಿದ್ದೀನಿ. ಶೇಜ್ವಾನ್ ಚಟ್ನಿ ಸಾಸು ಬೇಕಾದ್ರೂ ಹಾಕ್ಬೋದು, ಇಲ್ಲಾಂದರೆ ಡ್ರೈ ಸ್ಪೈಸಸ್ ಬೇಕಾದ್ರೂ ಚಿಲ್ಲಿ ಪೌಡರು, ಗರಂ ಮಸಾಲ ಅದನ್ನು ಬೇಕಾದ್ರೂ ಯೂಸ್ ಮಾಡ್ಬೋದು. ಮತ್ತು ಇಲ್ಲಿ ರೆಡ್ ಚಿಲ್ಲಿ ಸಾಸು ಸ್ವಲ್ಪ ಟೇಸ್ಟ್ ಒಂಥರ ಚೆನ್ನಾಗಿ ಕೊಡುತ್ತೆ ಡಿಫ್ರೆಂಟಾಗಿ ಅಂದ್ಬಿಟ್ಟು ಸಾಸಸ್ ಎಲ್ಲ ಬಳಸ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಯಾಕಂದರೆ ಉಪ್ಪು ಇದರಲ್ಲೇ ಸಾಸಲ್ಲೂ ಇರುತ್ತಲ್ವ ಸ್ವಲ್ಪ, ಎಲ್ಲ ಕೆಚಪ್ಸಲ್ಲೂ. ಅದಕ್ಕೆ ಉಪ್ಪು ನೋಡ್ಕೊಂಡು ಫಸ್ಟೇ ಸ್ವಲ್ಪ ಹಾಕಿದ್ದೀನಿ. ಬೇಕಾದ್ರೆ ಒಂದ್ಸತಿ ಟೇಸ್ಟ್ ನೋಡ್ಬಿಟ್ಟು ಬೇಕಾದ್ರೆ ಹಾಕ್ಕೊಳ್ಳೋಣ ಅಂತ ಉಪ್ಪು ತಿರ್ಗಾ ಏನು ಬಳಸ್ತಾಯಿಲ್ಲ ನಾನು. ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗಿದೆ. ಇದು ಫ್ರೈ ಆದಮೇಲೆ ಇವಾಗ ಪಾವನ್ನ ಕಟ್ ಮಾಡಿ ಅದಕ್ಕೂ ಸ್ವಲ್ಪ ಒಂಚೂರು ಸಾಸು, ಈ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತಲ್ವ, ಸ್ವಲ್ಪ ಸಾಸು ಸ್ವೀಟ್ನೆಸ್ ಇದ್ದರೆ ಅದು ಹಾಕ್ಬಿಟ್ಟು ಒಂದು ಕಡಾಯಿಗೆ ಬೆಣ್ಣೆ ಹಾಕ್ಬಿಟ್ಟು, ಬೆಣ್ಣೆ ಕಾದ್ಮೇಲೆ ಈ ಪಾವ್ಗೆ ನಾವೇನು ಮಾಡಿಟ್ಕೊಂಡಿರ್ತೀವಲ್ಲ ಸ್ಟಫಿಂಗು, ಈರುಳ್ಳಿ ಇದು ಕ್ಯಾರೆಟು ಸ್ವೀಟ್ ಕಾರ್ನ್ ಎಲ್ಲ ಹಾಕ್ಬಿಟ್ಟು ಅದನ್ನು ಹಾಕಿ ಮಧ್ಯ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಚೀಸ್ ಮೇಲೆ ಹಾಕ್ತಾಯಿದ್ದೀನಿ. ಚೀಸ್ನ ನಾನು ಕಟ್ ಮಾಡಿ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಇಲ್ಲಾಂದರೆ ತುರಿದು ಬೇಕಾದ್ರೆ ಹಾಕ್ಬೋದು, ಇಲ್ಲ ಸ್ಲೈಸಸ್ಸು ಮಾಡಿ ಹಾಕ್ಬೋದು. ಸೊ ಮೇಲೆ ಬಟರ್ ಹಾಕ್ಬಿಟ್ಟು, ಇಲ್ಲೊಂದು ಕಡೆ ಬಟರ್ನ ಮೆಲ್ಟ್ ಮಾಡಿಬಿಟ್ಟು ನಾನು ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ದೆ. ಬಟರ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಒಂಥರ ಕಲರ್ಫುಲ್ಲಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಮೇಲೆ ಹಾಕ್ತಾಯಿದ್ದೀನಿ. ಸೊ ಒಂಚೂರು ಗ್ರೀನಿಶಾಗಿ ಕಾಣುತ್ತಲ್ವ ಅಂತ. ಈಗ ಮೇಲೊಂದು ಲಿಡ್ ಮುಚ್ಚೋದು ಏನಕ್ಕೆ ಅಂದರೆ ನಿಮಗೆ ಚೀಸ್ ಮೆಲ್ಟ್ ಆಗಲಿ ಅಂತ. ಸೊ ಇದಾಗಿತ್ತು ಇವತ್ತಿನ ಪಾವ್ ಸ್ಲಿಡರ್ಸ್ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ಗೆ. ನಿಮ್ಗೆ ವೀಡಿಯೋನ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.